ರಾಮದುರ್ಗ ಪೊಲೀಸ್ ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಪಂಚಾಯತ್ ರಾಮದುರ್ಗ ವತಿಯಿಂದ ಹಮ್ಮಿಕೊಂಡ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮ ರಾಮದುರ್ಗದ ಪೊಲೀಸ್ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ರಾಮದುರ್ಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಈ ಐತಿಹಾಸಿಕ ಕ್ಷಣಕ್ಕೆ ಪೊಲೀಸ್ ಮೈದಾನ ಸಾಕ್ಷಿಯಾಯಿತು. ಶಾಸಕ ಹಾಗೂ ಸರ್ಕಾರಿ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿದರು. ಕಾರ್ಯಕ್ರಮದ ಅಂಗವಾಗಿ ಪೊಲೀಸ್ ಸಿಬ್ಬಂದಿಯಿಂದ ಆಕರ್ಷಕ ಪೊಲೀಸ್ ಪರೇಡ್ ನಡೆಯಿತು. ಬಳಿಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಶಾಲಾ ಮಕ್ಕಳಿಂದ ದೇಶಭಕ್ತಿ ಸಾರುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಕ್ಕಳ ಆಕರ್ಷಕ ಕಲಾ ಪ್ರದರ್ಶನವನ್ನು ಗಣ್ಯರು ಹಾಗೂ ಸಾರ್ವಜನಿಕರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಟ್ಟಾರೆ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ತಾಲೂಕು ಆಡಳಿತ ವತಿಯಿಂದ ಪೊಲೀಸ್ ಮೈದಾನದಲ್ಲಿ ನಡೆದ ಈ ವಿಶೇಷ ಧ್ವಜಾರೋಹಣ ಕಾರ್ಯಕ್ರಮ ರಾಮದುರ್ಗದಲ್ಲಿ ದೇಶಭಕ್ತಿ ಹಾಗೂ ಸಂಭ್ರಮದ ವಾತಾವರಣ ನಿರ್ಮಿಸಿತು. ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಮಕ್ಕಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಲ್ಲ ಭಾರತೀಯರಿಗೆ ಅತ್ಯಂತ ವಿಶೇಷವಾದಂತಹ ಮತ್ತು ಪವಿತ್ರವಾದಂತಹ ದಿವಸ. ಈ ಸ್ವಾತಂತ್ರ್ಯ ನಮಗೆ ಹಾಗೆ ಸಿಕ್ಕಿಲ್ಲ. ನಮ್ಮ ಭಾರತ ದೇಶವನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಬೇಕಾದ್ರೆ ಸಾವಿರಾರು ಲಕ್ಷಾಂತರ ಜನ ಹೋರಾಟ ಮಾಡಿ ಈ ಪುಣ್ಯಭೂಮಿಯನ್ನ ಸ್ವತಂತ್ರಗೊಳಿಸಿದ್ದನ್ನು ನಾವು ಇವತ್ತು ದಿವಸ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಸ್ಮರಿಸಬೇಕಾದಂತಹ ದಿವಸ. ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಸತ್ಯ ಮತ್ತು ಅಹಿಂಸೆ ಮೂಲಕ ದೇಶವನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ, ಹೋರಾಟಕ್ಕೆ ಕಿಚ್ಚು ಹಚ್ಚತಕ್ಕಂಥ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಭಗತ್ ಸಿಂಗ್, ರಾಜ್ಗುರು, ಸಾಕಷ್ಟು ಮಹನೀಯರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ತಾ ಅವರಿಗೆ ಕೋಟಿ ಕೋಟಿ ಗಮನಗಳನ್ನು ಸಲ್ಲಿಸುವಂತಹ ದಿವಸ. ನಮ್ಮ ಸ್ವಾತಂತ್ರ್ಯ ಹೋರಾಟದ ಮೊದಲನೇ ಸ್ವಾತಂತ್ರ್ಯ ಹೋರಾಟ ಅಂತ ಕರೆಸಿಕೊಳ್ತಕ್ಕಂಥ 1857ರ ಸಿಪಾಯಿ ದಂಗೆಗಿಂತೂ ಮುಂಚೆ 1824ರಲ್ಲಿ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ರಣಕಹಳೆ ಊದಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪೀಟಿ ಹಚ್ಚಬೇಕಂತ ಮಹನೀಯರನ್ನ ಇವತ್ತು ನಾವು ನೆನೆಸಬೇಕಾದಂತಹ ದೀಪ. ನಮ್ಮ ಅಂದೂರದವರಾದ ಬೆಂಗಳೂರವರ ನೇತೃತ್ವದಲ್ಲಿ 1938ರಲ್ಲಿ ಜನಸಂಘ ಸ್ಥಾಪನೆ ಮಾಡಿ ಹೋರಾಟಕ್ಕೆ ಅಣಿಗೊಳಿಸತಕ್ಕಂಥ ನಮ್ಮ ಪುಣ್ಯಭೂಮಿ ಈ ರಾಮದುರ್ಗ. ಇಲ್ಲಿನ ಎಲ್ಲ ಹೋರಾಟಗಾರರಿಗೆ ಕೋಟಿ ಕೋಟಿ ನಮನ ಸಲ್ಲಿಸುವಂತಹ ದಿವಸ ಇದು. ಅವರೆಲ್ಲರಿಗೂ ಈ ಒಂದು ನಮ್ಮ ನೆಚ್ಚಿನ ದೇಶವನ್ನು ಸ್ವತಂತ್ರಗೊಳಿಸಿದಂತಹ ಎಲ್ಲ ಹೆಸರಿಸುವಂತಹ ಮತ್ತು ಇದರ ಹಿಂದೆ ನಮ್ಮ ತ್ಯಾಗ ಬಲಿದಾನಗಳ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಎಲ್ಲ ಮಹನೀಯರಿಗೂ ಎಲ್ಲರ ಪರವಾಗಿ, ವೇದಿಕೆ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ. ಪೊಲೀಸ್ ದೊಡ್ಡದಾಗಿದೆ, ಚೆನ್ನಾಗಿ ಏರ್ಪಾಡು ಮಾಡಬಹುದು ಅಂತ ಹೇಳಿ ನಾವು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದೀವಿ. ಇದು ಬಹಳ ಚೆನ್ನಾಗಾಯ್ತು. ಇನ್ನು ಮುಂದಿನ ವರ್ಷ ಇನ್ನ ಕೂಡ ಎಲ್ಲ ಕಡೆ ಶಾಮಿಯಾನ ಹಾಕಿ ಯಾರು ಭಾಗವಹಿಸ್ತಾರೆ ವಿದ್ಯಾರ್ಥಿಗಳಿಗೆ ಯಾರು ಬಿಸಿಲು ತೊಂದರೆ ಆಗದಂಗೆ ನಾವು ಹೊಸ ಕಾರ್ಯಕ್ರಮ ಮಾಡಕ್ಕೆ ನಾವು ತಯಾರು ಮಾಡ್ತೀವಿ. ಸರ್, ಈಗ ಇನ್ನೊಂದು ಬೇಡಿಕೆ ಇದೆ, ಬಹಳ ವರ್ಷದ ಬೇಡಿಕೆ ಇದೆ. ಈ ತಾಲೂಕಿನ ಕ್ರೀಡಾಪಟುಗಳಿಗೆ ಒಂದು ಕ್ರೀಡಾಂಗಣ ಬೇಕಾಗುತ್ತೆ. ಅದನ್ನೇ ನಾವು ಸರ್ಕಾರ ಮಟ್ಟದಲ್ಲಿ ಮಾತಾಡಿ ಪೊಲೀಸ್ ಗ್ರೌಂಡ್ ಕ್ರೀಡಾ ಬಯಲು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ, ಪೊಲೀಸರಿಗೂ ಗ್ರೌಂಡ್ ಆಗುತ್ತೆ, ಬೇರೆ ಕಾರ್ಯಕ್ರಮಗಳಿಗೂ ದೊಡ್ಡ ಗ್ರೌಂಡ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದೀವಿ. ತಾಲೂಕಿನ ಎಲ್ಲರಿಗೂ ಎಲ್ಲ ಕ್ರೀಡೆಗೆ, ಪೊಲೀಸ್ ಪರೇಡ್ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮಾಡ್ತಾ ಇದೀವಿ.